ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು. ಗೋಳಿ ಅಂಗಡಿಯಿಂದ ನಯನಾಡು ಕಡೆ ಹೋಗ್ತಾ ಇದ್ದೇವೆ. ಈ ಸಿಂಗಲ್ ರೋಡಲ್ಲಿ ಬಿಸಿಲು ಯಾವ ಥರ ಹೊಡಿತಾ ಉಂಟಂತ ಹೇಳಿದರೆ ಕುತ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಮಾರ್ರೆ. ಯಪ್ಪ ಹೇಗೆ ಉಂಟು ಬಿಸಿಲು, ಕಂಡಾಬಟ್ಟೆ ಬಿಸಿಲು. ಇದರಲ್ಲಿ ಗಾಡಿಯಲ್ಲಿ ಕುತ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಹೊರಗಡೆ ಹೋದರೆ ಅದು ಕೂಡ ಆಗ್ತಾ ಇಲ್ಲ. ಇಲ್ಲಿ ಫ್ಯಾನ್ ಹಾಕಿದ್ದೇನೆ, ಅದು ಸಹ ಅದರಲ್ಲಿ ಕೂಡ ಬಿಸಿ ಬಿಸಿ ಗಾಳಿ ಬರ್ತಾ ಉಂಟು. ನಿಮ್ಮ ಸ್ಟೇರಿಂಗ್ ಸೈಡ್ ಇಡಲಿಕ್ಕೆ ಆಗ್ತಾ ಇಲ್ಲ, ಪೆಟ್ಲ್ ತುಳ್ಳಿಕ್ಕೆ ಸಹ ಆಗ್ತಾ ಇಲ್ಲ. ಇದೆಲ್ಲ ಎಂತ ಅಂತ ಹೇಳಿದರೆ ನಮ್ಮ ಮನುಷ್ಯರು ಮಾಡಿದ ಪಾಪಕ್ಕೆ ಪ್ರಕೃತಿ ಕೊಡ್ತಾ ಇರುವ ಶಾಪ ನಮಗೆ, ಅಷ್ಟೇ ಹೇಳಬೇಕಷ್ಟೇ. ಮತ್ತೆಂತ ಹೇಳೋದು, ಇದ್ದ ಮರಗಿಡಗಳನ್ನೆಲ್ಲ ಕಡ್ದಾಕಿ ಬಂಗ್ಲೆಲ್ಲ ಕಟ್ಟಿ ಕೂತು ಈಗ ಅನುಭವಿಸಬೇಕು. ಮುಂಚೆ ಈ ಥರ ಬಿಸಿಲು ಇತ್ತಾ ಇಲ್ವೋ ಗೊತ್ತಿಲ್ಲ. ಮುಂಚೆ ಅವ್ರು ಹೇಳ್ತಾರೆ ಈ ಥರ ಬಿಸಿಲು ಇದೇ ನೋಡುದು ಅಂತ. ಬಟ್ ಇಲ್ಲಿ ಇಷ್ಟು ಮರಗಳಿದ್ರೂ ಕೂಡ ಯಾವ ಥರ ಬಿಸಿಲು ಹೊಡಿತಾ ಅಂತ ಹೇಳಿದ್ರೆ ಕುತ್ಕೊಳ್ಳಿಕ್ಕೆ ಆಗ್ತಾಯಿಲ್ಲ, ಆ ಥರ ಧಗೆ ಹೊಡಿತಾ ಉಂಟು. ಇನ್ನು ಇಲ್ಲಿಂದ ನಯನಾಡಿಗೆ ಹೋಗುವ. ನಯನಾಡಿಂದ ಒಂದು 2 ಅಂಗಡಿ ಉಂಟು. ಒಂದು ಅಂಗಡಿಗೆ ಐಟಮ್ ಹಾಕ್ಲಿಕ್ಕೆ ಉಂಟು, ಇನ್ನೊಂದು ಅಂಗಡಿಯಲ್ಲಿ ಓಲ್ಡ್ ಬ್ಯಾಲೆನ್ಸ್ ತಗೊಂಡು ಸೀದಾ ಅಲ್ಲಿಂದ ತಿರುಗಿಸಿ ವೇಣೂರು ಕಡೆಗೆ ನಮ್ಮ ಪಯಣ. ಫೈನಲಿ ನಯನಾಡು ಹತ್ರ ಬಂದು ರೀಚ್ ಆಗಿ ಆಯಿತು. ಇಲ್ಲಿ ಒಂದು ಇವರು ಚಕ್ಕುಲಿ ಮಾಡ್ತಾರೆ, ಅವರಿಗೆ ಸ್ವಲ್ಪ ಮೈದಾ ಕಡಲೆ ಹಿಟ್ಟೆಲ್ಲ ಬೇಕಿತ್ತು. ಅದಕ್ಕೆ ಇಲ್ಲಿ ಒಂದು ಪಾಯಿಂಟ್ ಉಂಟು, ಅಲ್ಲಿ ತಗೊಂಡು ಹೋಗ್ತಾ ಇದ್ದಾರೆ ನೋಡಿ. ಮತ್ತು ಅಲ್ಲಿ ಒಂದು ಎದುರುಗಡೆ ಒಂದು ಅಂಗಡಿ ಕಾಣಿಸ್ತಾ ಇರ್ಬೋದು. ಅಲ್ಲಿಗೆ ಬೇರೆ ಎಂತ ಇಲ್ಲ, ಐಟಮ್ ಎಂಥದಿಲ್ಲ. ಇಲ್ಲಿ ಒಂದು ಓಲ್ಡ್ ಬ್ಯಾಲೆನ್ಸ್ ತಗೊಂಡು ಮತ್ತೆ ಬಂದ ದಾರಿಯಲ್ಲಿ ಈಗ ಈ ಕಡೆಯಿಂದ ನಾವು ಬಂದದ್ದು, ಈ ಕಡೆಯಿಂದ ಬಂದು ಅಲ್ಲಿಗೊಂದು ಐಟಮ್ ಹಾಕಿ ಮತ್ತೆ ಅಲ್ಲಿಂದ ತಿರುಗಿಸಿ ಇದೇ ರೋಡಲ್ಲಿ ಹಿಂದೆ ಹೋಗಬೇಕು. ಹಿಂದೆ ಹೋಗಿ ವೇಣೂರು ಕಡೆ ಹೋಗಿ, ವೇಣೂರಲ್ಲಿ ಒಂದು 1 2 3 4 5 6 ಅಂಗಡಿ ಉಂಟು, ಅಲ್ಲಿ ಖಾಲಿ ಮಾಡಬೇಕು. ಬಿಸಿಲು ಅದೇ ವಿಡಿಯೋ ಮಾಡಲಿಕ್ಕೆ ಕಾರಣ ಅದೇ, ಬಿಸಿಲು ಯಾವ ಥರ ಹೊಡಿತಾ ಉಂಟು ಅಂತ ಹೇಳಿ ಕುತ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಸ್ವಾಮಿ. ಯಪ್ಪ ನೋಡಿ ಈ ಧಗೆ, ಅದು ಅಲ್ಲದೆ ಈ ಸ್ಟೇರಿಂಗ್ ಹಿಡಿಲಿಕ್ಕೆ ಆಗ್ತಾ ಇಲ್ಲ, ಪೆಡ್ಲು ತುಳಿಲಿಕ್ಕೆ ಆಗ್ತಾ ಇಲ್ಲ, ಎಂಥ ಗಾಡಿಯಲ್ಲಿ ಕುತ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಫ್ಯಾನ್ ಹಾಕಿದರೆ ಬಿಸಿ ಗಾಳಿ ಬರ್ತದೆ, ಫ್ಯಾನ್ ಹಾಕದಿದ್ದರೆ ಕುತ್ಕೊಳ್ಳಿಕ್ಕೆ ಆಗೋದಿಲ್ಲ, ಬೆವರ್ತದೆ. ಈಗೆಲ್ಲ ನಮ್ಮ ಪರಿಸ್ಥಿತಿ. ಈ ನೋಡಿ, ಈಗ ಮಳೆ ಬಂದರೆ ಒಮ್ಮೆ ಬಿಸಿಲು ಬರಲಿ ಅಂತ ಹೇಳಲಿಕ್ಕಾಯಿತು, ಬಿಸಿಲು ಒಮ್ಮೆ ಬಂದರೆ ಬೇಡ ಮಾರೆ ಸ್ವಲ್ಪ ಚಳಿ ಇರಲಿ ಅಂತ ಹೇಳಲಿಕ್ಕಾಯಿತು, ಚಳಿ ಬಂದರೆ ಮತ್ತೆ ಹೇಳಲಿಕ್ಕಾಯಿತು ಸ್ವಲ್ಪ ಬಿಸಿಲು ಬೇಕಂತ. ಇದು ಯಾವ ಥರ ಎಲ್ಲ ಎಂತ ಗೊತ್ತುಂಟ, ಮಿತಿ ಮೀರಿ ಯಾವುದು ಸಹ ಹೋಗಬಾರ್ದು. ಚಳಿಯ ಟೈಮ್ಗೆ ಚಳಿಯೇ ಇರಬೇಕು ಸ್ವಲ್ಪ. ಹೇಗೆ ಗೊತ್ತುಂಟ, ಈಗ ಬಿಸಿಲು, ಈ ಥರ ಬಿಸಿಲು ನನಗೆ ಎಂತ ಗೊತ್ತಿಲ್ಲ, ಈ ಸೀಸನ್ ಇದ್ದು ಬಿಸಿಲು ನನಗೆ ಕುತ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಆ ಥರ ಆಗ್ತಾ ಉಂಟು. ಅದೇ ಲಿಮಿಟಲ್ಲಿ ಎಲ್ಲ ಇದ್ದರೆ ಬಿಸಿಲು, ಮಳೆ ಮತ್ತು ಚಳಿ ಎಲ್ಲ ಲಿಮಿಟಲ್ಲಿದ್ದರೆ ಎಂತ ಆಗೋದಿಲ್ಲ, ಮನುಷ್ಯನ ಆರೋಗ್ಯಕ್ಕೆ ಎಂತ ಆಗೋದಿಲ್ಲ. ಈ ಥರ ಎಲ್ಲ ಆದರೆ ನೋಡಿ, ಈ ಬೆವರೆಲ್ಲ ಹೋಗಿ 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 ಯಾವ ಥರ ಆಗ್ತದೆ ಅಂತ ಹೇಳಿದರೆ, ರಾತ್ರಿ ಹೋಗಿ ಮಲಗಿದಾಗ ಕೈಕಾಲೆಲ್ಲ ನೋವಾಗಲಿಕ್ಕೆ ಶುರುವಾಗ್ತದೆ. ಸೊ ಇದು ಕೆಲವರು ಮಾಡಿದ ತಪ್ಪಾಗಿರ್ಬೋದು, ಎಂತಂತ ಗೊತ್ತಿಲ್ಲ. ಮುಂಚೆ ಫುಲ್ಲು ಕಾಡಿತ್ತು, ಈಗ ಎಲ್ಲ ಅವರವರ ದುರಾಸೆಗೋಸ್ಕರ ಎಲ್ಲ ಕಡ್ದಾಕಿ ಎಂತೆಲ್ಲ ಮಾಡಿ ಹಾಕಿ ಇಡೀ ಮರಗಳಿದ್ದದ್ದನ್ನೆಲ್ಲ ಅಲ್ಲೆಲ್ಲ ದೊಡ್ಡ ದೊಡ್ಡ ಕಟ್ಟಡಗಳಾಗಿದೆ, ಅದರಿಂದ ಗಾಳಿ ಆಡ್ತಾ ಇಲ್ಲ. ಇದೆಲ್ಲ ಹಣೆ ಬರ, ಇದು ನಮ್ಮ ಪ್ರಕೃತಿ ವಿಕೋಪಕ್ಕೆ ನಾವೇ ತುತ್ತಾಗುವುದು. ಬನ್ನಿ ಇಲ್ಲಿಂದ ಸೀದಾ ಎದುರುಗಡೆ ಹೋಗುವ. ಎಂತ ಹಾಂ ಬನ್ನಿ ಎದುರು ಹೋಗುವ. ಅಲ್ಲಿಂದ ಓಲ್ಡ್ ಬ್ಯಾಲೆನ್ಸ್ ತಗೊಂಡು ಮತ್ತೆ ಇದೇ ರೂಟಲ್ಲಿ ಹಿಂದೆ ಬರುವ. ನಯನಾಡಿಗೆ ಬಾಯಿ ಹೇಳುವ ಸಮಯ. ಈ ಕಡೆಯಿಂದ ಹೋದರೆ ಗೋಳಿ ಅಂಗಡಿ ಸೇರ್ತದೆ. ನಾವಾಗ ಈ ಕಡೆಯಿಂದ ಬಂದದ್ದು, ಈಗ ಈ ಕಡೆ ಹೋಗಬೇಕು. ಇಲ್ಲಿಂದ ಒಂದೇ ಸ್ಟ್ರೆಚ್ಚು, ಒಂದೇ ಒಂದು ಬೇಸರ ಅಂತ ಹೇಳಿದರೆ ಸಿಂಗಲ್ ರೋಡ್ ಇಲ್ಲಿಂದ ವೇಣೂರು ತನಕ, ಅದೇ ಒಂದು ಟೆನ್ಷನ್. ಇಲ್ಲಿಂದ ಬನ್ನಿ, ಇಲ್ಲಿಂದ ಸೀದಾ ವೇಣೂರಿಗೆ ಹೋಗಿ ವೇಣೂರಲ್ಲಿ ಸಿಗುವ. ಫೈನಲಿ ವೇಣೂರು ರೀಚ್ ಆಗಿ ಆಯಿತು. ನೀರು ಕೂಡ ನೋಡಿ ಎಲ್ಲ ಬತ್ತಿ ಹೋಗಿದೆ ನೀರು. ಈ ಬಿಸಿಲಿಗೆ ನೀರು ಸಹ ಇಲ್ಲ, ಎಂತ ಸಹ ಇಲ್ಲ, ಕುಡಿಲಿಕ್ಕೆ ಸಹ ನೀರಿಲ್ಲ. ಇಲ್ಲಿ ನಾಗದಿಂದ ಒದ್ದಾಡ್ತಾ ಇದ್ದಾರೆ. ಈಗ ಇಲ್ಲಿಂದ ರೈಟ್ ತಗೊಂಡು ವೇಣೂರು ಸಿಟಿಗೆ ಹೋಗುವ. ಅದಕ್ಕಿಂತ ಮುಂಚೆ ಇಲ್ಲೇ ಒಂದು ಅಂಗಡಿ ಉಂಟು, ಇಲ್ಲಿ ಒಂದು 2 ಅಂಗಡಿ ಹಾಕಿ ಮುಂದೆ ಒಂದು 2 ಅಂಗಡಿ ಉಂಟು, ಅಲ್ಲಿ ಹಾಕಿ ಮತ್ತು ಇದೇ ರೋಡಲ್ಲಿ ವೇಣೂರಲ್ಲ ಎಲ್ಲಿಗೆ, ಮೂಡುಬಿದ್ರೆಗೆ ಹೋಗಬೇಕು. ಬನ್ನಿ ಇಲ್ಲೊಂದು ಐಟಮ್ ಹಾಕುವ ಈ ಅಂಗಡಿಗೆ. ಈಗ ಎಲ್ಲಿದ್ದೇನೆ ಅಂತ ಹೇಳಿದರೆ ವೇಣೂರು ಜಂಕ್ಷನಲ್ಲಿದ್ದೇನೆ. ಎಲ್ಲೆಲ್ಲಿಂದ ಯಾವ ರೋಡಿಂದ ಎಲ್ಲೆಲ್ಲಿಗೆ ಸೇರ್ತದೆ ಅಂತ ಗೊತ್ತಾಗೋದಿಲ್ಲ ನೋಡಿ. ಇಲ್ಲಿಂದ ನಾರಾವಿಗೆ 18 ಕಿಲೋಮೀಟ್ರ್, ಇಲ್ಲಿಂದ ಇದೇ ರೋಡಲ್ಲಿ ಹೋಗಬೇಕು ಸ್ಟ್ರೈಟ್. ಇಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್ ಸಿಟಿ, ಮತ್ತು ಸಿಂಗಲ್ ರೋಡ್ ಸಿಗ್ತದೆ. ಅಂಡಿಂಜೆ ಅಂತೆ, ಅಂಡಿಂಜೆಯಲ್ಲಿ ಗೊತ್ತಿಲ್ಲ ನನಗೆ. ನಾರಾವಿಗೆ ಆದರೂ ಹೋಗಿದ್ದೇನೆ,
ಮತ್ತು ಅಲ್ಲಿ ಜಂಕ್ಷನ್ ಕಾಣ್ತಾ ಉಂಟಲ್ಲ, ಅದರಲ್ಲಿ ಸೀದಾ ಲೆಫ್ಟಿಗೆ ಹೋದರೆ ಸೀದಾ ಬೆಳ್ತಂಗಡಿ ಸೇರ್ತದೆ, ಉಜಿರೆ ಆ ಕಡೆ ಎಲ್ಲ ಹೋಗ್ತದೆ, ಗೋಳಿ ಅಂಗಡಿ ಕಡೆ. ರೈಟಿಗೆ ಹೋದರೆ ಸೀದಾ ಮೂಡುಬಿದ್ರೆಗೆ ಸೇರ್ತದೆ. ಎಂತೆಲ್ಲ ಅವಸ್ಥೆ ನೋಡಿ, ನಮಗೆ ಗೊತ್ತಿರೋದಿಲ್ಲ. ಈ ಆ್ಯಕ್ಚುಲಿ ನನಗೆ ಈ ಕಡೆ ದೂರೆಲ್ಲ ಸ್ವಲ್ಪ ಜಾಸ್ತಿ ಗೊತ್ತಿರಲಿಲ್ಲ. ಬಟ್ ಟ್ರೈನ್ಗೆ ಬಂದಾದಮೇಲೆ ಎಲ್ಲ ಈಗ ಒಂದೊಂದು ಊರಿದ್ದು ಹೆಸರೆಲ್ಲ ಕೇಳಿದ್ದೆ, ಊರಿಗೆ ಹೋಗಿರಲಿಲ್ಲ. ಸೊ ಈಗ ಲೈನ್ಗೆ ಬಂದಾದಮೇಲೆ ಪ್ರತಿಯೊಂದು ಊರಿಗೆ ಹೋಗಿ ಅಲ್ಲಿದ್ದು ಎಂತೆಂಥ ಕಲ್ಚರ್ ಉಂಟು. ಕಲ್ಚರ್ ಅಂತ ಹೇಳಿದರೆ ಈಗ ನೋಡಿ, ನಮ್ಮ ಉಜಿರೆಯಲ್ಲಿ ಒಂಥರ, ಬೆದ್ರದಲ್ಲಿ ಒಂಥರ. ಯಾಕಂತ ಹೇಳಿದರೆ ಒಂದು ನಿಮ್ಮ ಪ್ರಕೃತಿ ಚೇಂಜ್, ಒಂದು ಹವಾಮಾನ ಚೇಂಜ್ ಇರ್ತದೆ, ಅದನ್ನು ಆನಂದಿಸ್ಲಿಕ್ಕೆ ಆಗ್ತದೆ ಅಂತ, ಗೊತ್ತಾಯ್ತಾ? ಸೊ ಈಗ ಇಲ್ಲಿಗೆ ಹೋಗಿದ್ದಾರೆ ರಾಗಣ್ಣ, ಐಟಮ್ ತಗೊಂಡು ಹೋಗಿದ್ದಾರೆ, ಬಿಲ್ ತಗೊಂಡು ಬರ್ತಾರೆ. ನಾವು ಇಲ್ಲಿಗೆ ಹೋಗಿ ಎದುರುಗಡೆ ಹೋಗಿ ಅಲ್ಲಿ ಒಂದು ಅಂಗಡಿ ಉಂಟು, ಮತ್ತು ಇನ್ನೊಂದು 2 ಅಂಗಡಿ ಉಂಟು, ಮತ್ತು ಅಲ್ಲಿಂದ ತಿರುಗಿಸಿಕೊಂಡು ಬಂದು ಇಲ್ಲಿಂದ ಈಗೇನೆ ಬಂದು ಮತ್ತು ಇಲ್ಲಿಂದ ರೈಟ್ ತಗೊಂಡು ಮೂಡುಬಿದ್ರೆಗೆ ಹೋಗಬೇಕು. ಅದಕ್ಕಿಂತ ಮೂಡುಬಿದ್ರೆಗೆ ಹೋಗುವ ಮುಂಚೆ ಪೆರಿಂಜೆಗೆ ಹಾಕಿ, ಗಾಂಧಿನಗರಕ್ಕೆ ಹಾಕಿ, ಪಡ್ಯಾರ ಬೆಟ್ಟಕ್ಕೆ ಮತ್ತು ಹೊಸಂಗಡಿಗೆ ಹಾಕಿ, ಮತ್ತು ಮಾರೂರಿಗೆ ಹೋಗಿ ಮತ್ತೆ ಬೆದ್ರಾಗಿ ಹೋಗಬೇಕು. ಕೊಟ್ರಾನ? ಹಾಂ, ಬನ್ನಿ ಇಲ್ಲಿಂದ ಹೊರಡುವ. ವೇಣೂರಿಗೆ ಬಾಯಿ ಹೇಳಿ ಕರೆಕ್ಟಾಗಿ 3 ಗಂಟೆಗೆ ಪಡ್ಯಾರ ಬೆಟ್ಟು ಕಡೆಗೆ ಹೋಗ್ತಾ ಇದ್ದೇವೆ, ಪೆರಿಂಜೆ ಕಡೆಗೆ. ವಿಷಯ ಏನಪ್ಪ ಅಂತ ಹೇಳಿದರೆ ನೋಡಿ, ಇಲ್ಲಿ ಇರೋದು ಸಿಂಗಲ್ ರೋಡು ಆ್ಯಕ್ಚುಲಿ. ಈಗ ಇಲ್ಲಿಂದ ಎಲ್ಲಿ ತನಕ ಅಂತ ಹೇಳಿದರೆ ಹೊಸಂಗಡಿ ತನಕ ಇದೇ ಥರ ಇರ್ತದೆ. ಆ್ಯಕ್ಚುಲಿ ನೋಡಬೇಕಾದ್ರೆ ಬೆದ್ರ ತನಕ ಇದೇ ಥರ ಇರೋದು ರೋಡು. ಆದರೆ ಈ ಜಾಗದಲ್ಲಿ ಸ್ವಲ್ಪ ಚಿಕ್ಕ ರೋಡು, ಹಾಗಾಗಿ ಇಲ್ಲಿ ಈ ಬಸ್ ಅವ ಹೋಗ್ತಾ ಇದ್ದಾನೆ ನೋಡಿ, ಇವನ ಹಿಂದೆವೇ ನಾವು ಹೋಗಬೇಕಷ್ಟೆ. ಈಗ ಓವರ್ಟೇಕ್ ಹೊಡೆಯುವ ಅಷ್ಟು ಜಾಗ ಇಲ್ಲ ಇಲ್ಲಿ ನೋಡಿ. ಇಲ್ಲಿ ಸ್ವಲ್ಪ ಅಗಲ ಉಂಟು, ಮತ್ತು ಎದುರುಗಡೆಯಿಂದ ಮತ್ತೆ ಸಿಂಗಲ್ ರೋಡ್ ಸ್ಟಾರ್ಟ್ ಆಗ್ತದೆ ನೋಡಿ, ಸ್ಟಾರ್ಟ್ ಆಯಿತು ಮತ್ತೆ. ಹಾಗಾಗಿ 3 ಆಗ್ತಾ ಬಂತು. ನಮಗೆ 5 ಗಂಟೆ ಆಗುವಾಗ ಇರಬೇಕಿತ್ತು ಕಂಪನಿಯಲ್ಲಿ, ಆದರೆ ಆಗೋದಿಲ್ಲ ಅಂತ ಕಾಣ್ತದೆ. ಯಾಕಂತ ಹೇಳಿದರೆ ನೋಡಿ, ಈ ಥರ ಆಗ್ತದೆ. ಈಗ ಇವನನ್ನು ಎಲ್ಲಿ ಸೈಡ್ ಹೊಡಲಿಕ್ಕೆ ಆಗ್ತದೆ ಅಂತ ನನಗೆ ಗೊತ್ತಿಲ್ಲ. ಅವರಿಗೆ ಸ್ಟಾಪ್ ಇದ್ದರೆ ಹೋಗ್ಬೋದು, ಸ್ಟಾಪ್ ಇಲ್ಲದಿದ್ದರೆ ಅವನ ಹಿಂದೆವೇ ನಾವು ಹೋಗಬೇಕಷ್ಟೇ ಪೆರಿಂಜೆ ತನಕ. ಗಾಂಧಿನಗರ ಹತ್ರ ರೀಚ್ ಆಗ್ತಾ ಬಂದ್ವಿ. ಇಲ್ಲಿ ಒಂದು ಹೋಟೆಲ್ ಉಂಟು, ಯಾವುದಂತ ಹೇಳಿದರೆ ಹೋಟೆಲ್ ಜೈನ್ ಅಂತ. ಅದಕ್ಕಿಂತ ಮುಂಚೆ ಇಲ್ಲಿ ಒಂದು ಅಂಗಡಿ ಇತ್ತು ಮಾರೆ, ಅವರು ಈ ವಾರ ಆರ್ಡ್ರ್ ಕೊಡಲಿಲ್ಲ. ಅದಕ್ಕೋಸ್ಕರ ಇಲ್ಲಿ ಜೈನ್ ಹೋಟೆಲ್ಗೆ ಒಂದು ಚಿಕ್ಕ ಕಟ್ಲು ಅದನ್ನೊಂದು ಕೊಟ್ಟು ಮತ್ತು ಪೆರಿಂಜೆ ಹೋಗಿ ದಿನೇಶ್ ಅಣ್ಣನ ಅಂಗಡಿಗೆ ಐಟಮ್ ಕೊಡಲಿಕ್ಕೆ ಉಂಟು. ಅದಕ್ಕಿಂತ ಮುಂಚೆ ನಮ್ಮ ಪದ್ಮಾವತಿ ಜೈನ್ ವೆಜ್ ಊಟ ಸಿಗ್ತದೆ ಇಲ್ಲಿ, ಒಳ್ಳೆಯದಾಗ್ತದಂತೆ ಎಲ್ಲರೂ ಹೇಳ್ತಾ ಇರ್ತಾರೆ. ಬನ್ನಿ ಇಲ್ಲಿಗೊಂದು ಐಟಮ್ ಹಾಕಿ ಇಲ್ಲಿಂದ ಮುಂದೆ ಪಯಣ. ಫೈನಲಿ ಪಡ್ಯಾರ ಬೆಟ್ಟ ಹತ್ರ ಬಂದು ನಮ್ಮ ಗಾಡಿಯನ್ನು ಸೈಡ್ಗೆ ಹಾಕಿದ್ದೇನೆ. ಇಲ್ಲಿ ಒಂದು ಸಾಯಿ ಕೃಪಾ ಜನರಲ್ ಸ್ಟೋರ್ ಅಂತ ಕಾಣ್ತಾ ಉಂಟಲ್ಲ, ಇಲ್ಲಿಗೆ ಅಕ್ಕಿ ಮತ್ತು ಸ್ವಲ್ಪ ಐಟಮ್ ಹಾಕಲಿಕ್ಕಿತ್ತು, ಇಲ್ಲಿ ಹಾಕಿ ಆಯಿತು. ರಾಗಣ್ಣ ಅಲ್ಲಿಗೆ ಹೋಗಿದ್ದಾರೆ, ಪ್ರದೀಪ್ ಅಂತ, ಅಲ್ಲಿಗೆ ಐಟಮ್ ಹಾಕ್ಲಿಕ್ಕೆ ಹೋಗಿದ್ದಾರೆ. ಅವ್ರು ಬಿಲ್ ತಗೊಂಡು ಬರ್ತಾರೆ, ನಾನು ಇಲ್ಲಿಂದ ಬಿಲ್ ತಗೊಂಡು ಇಲ್ಲಿಂದ ಹೊರಡ್ತೇನೆ. ಇದೇ ರೋಡಲ್ಲಿ ಹೋಗಬೇಕು. ಅಲ್ಲಿ ಎದುರುಗಡೆ ಹೋದರೆ ಹೊಸಂಗಡಿ ಸಿಗ್ತದೆ, ಹೊಸಂಗಡಿಯಲ್ಲಿ ಒಂದು ಅಂಗಡಿ ಉಂಟು, ಅವ್ರು ಸ್ವಲ್ಪ ಲೇಟ್ ಮಾಡ್ತಾರೆ. ಬನ್ನಿ ಇಲ್ಲಿಂದ ಬಿಲ್ ತಗೊಂಡು ಸೀದಾ ಹೊರಡುವ. ರಾಗಣ್ಣ ಕೂಡ ಬಂದಾಯಿತು ನೋಡಿ. ಮೂಡುಬಿದ್ರೆ ಸಿಟಿಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಕರೆಕ್ಟ್ 3 ಗಂಟೆ 50 ನಿಮಿಷ ಆಯಿತು. ಈಗ ಇಲ್ಲಿಂದ ಹೊರಡುವಾಗ ಎಷ್ಟು ಹೊತ್ತಾಗ್ತದೆ ಅಂತ ಗೊತ್ತಿಲ್ಲ, ಆದರೆ ಬೇರೆ ಇಲ್ಲಿ ಬ್ಲಾಕ್ ಬೇರೆ ಆಗಿದೆ. ಜಾಸ್ತಿ ಅಂತ ಬ್ಲಾಕ್ ಆಗೋದಿಲ್ಲ ಇಲ್ಲಿ, ಆದರೂ ಕೂಡ ಹೊಸ ಅಂಗಡಿ ಇರೋದ್ರಿಂದ 1-2 ಅಂಗಡಿ ಗೊತ್ತಿರುವ ಅಂಗಡಿ ಮತ್ತು 3 ಅಂಗಡಿ ಇರೋದೆಲ್ಲ ಗೊತ್ತಿಲ್ಲದ್ದು, ಎಲ್ಲ ಹುಡುಕಬೇಕು. ಈ ಮೂಡುಬಿದ್ರೆಯಲ್ಲಿ ಎಲ್ಲಿ ಅಂತ ಹುಡುಕುದು ಹೇಳಿ ಅಂತೆ. ಇಷ್ಟು ದೊಡ್ಡ ಸಿಟಿಯಲ್ಲಿ ಎಲ್ಲಿ ಅಂತ ಹುಡುಕಬೇಕು, ಎಂತ ಮಾಡಬೇಕಂತ ಗೊತ್ತಾಗೋದಿಲ್ಲ. ಇದು ಡ್ರೈವರ್ನವರ ಮೇಲೆ ಹಾಕಿ ಬಿಡ್ತಾರೆ ಹುಡುಕುವ ಕೆಲಸ. ಈ ಡ್ರೈವಿಂಗ್ ಸಹ ಮಾಡಬೇಕು, ಅದು ಇದು ಅಂತ ಹೇಳುವಾಗ ಮಂಡೆ ಬಿಸಿಯಾಗಿ ಹೋಗ್ತದೆ. ಆ ವಾಟರ್ ತೆಗೆಯುವವರಿಗೆ ಎಂಥ ಸುಲಭ, ಎಲ್ಲೆಲ್ಲಿಗೆ ಹೋಗಿ ಎಲ್ಲೆಲ್ಲಿ ತರ್ತಾರೆ, ಮತ್ತು ಲೈನಿಗೆ ಬಂದವರು ಸಾಯುವುದು ಇಲ್ಲಿ ಬಂದು. ಆಗಿರುವಾಗ ಹೊಸತ್ತು ವಾಟ್ರ್ ತಂದಾಗ ವಾಟ್ರ್ ತೆಗೆದವರನ್ನು ಕಳಿಸ್ಬೇಕು. ಯಾಕಂತ ಹೇಳಿದರೆ ಒಮ್ಮೆ ನಮಗೆ ಅಂಗಡಿ ಗೊತ್ತಾದರೆ ಮತ್ತು ನಾವೇ ಹೋಗ್ತೇವಲ್ಲ, ಇದು ಎಂಥದಿಲ್ಲ, ಇದು ದನ ಬಿಟ್ಟಾಗಿ ಬಿಡುವುದು, ಇಲ್ಲಿ ಬಂದು ನಾವು ಸಾಯುವುದು. ಬನ್ನಿ ಇಲ್ಲಿಂದ ಒಂದು ಪಡಿವಾಲ್ ಹೋಟೆಲ್ ಉಂಟು, ಇನ್ನೊಂದು ಪೈ ಪ್ರೊವಿಷನ್ ಅಂತ ಉಂಟು. ಅದು 2 ಅಂಗಡಿ ಗೊತ್ತಿರೋದು ನನಗೆ, ಬಾಕಿದು 3 ಅಂಗಡಿ ಗೊತ್ತಿಲ್ಲ, ಎಂತ ಆಗ್ತದೆ ಅಂತ ಸಹ ಗೊತ್ತಿಲ್ಲ. ನೋಡುವ. ಕರೆಕ್ಟಾಗಿ ಮೂಡುಬಿದ್ರೆಯಲ್ಲಿದ್ದೇವೆ. ಪಡಿವಾಲ್ ಹೋಟೆಲಿದ್ದು ಹಿಂದ್ಗಡೆ ಇದು. ಇಲ್ಲಿ ನಮಗೆ ಸ್ವಲ್ಪ ಅಕ್ಕಿ ರವೆಲ್ಲ ಇಳಿಸ್ಲಿಕ್ಕಿತ್ತು 3 ಗೋಣಿ, ಹಾಗಾಗಿ ಇಳಿಸ್ತಾ ಇದ್ದಾರೆ. ನಾವು ಇಲ್ಲಿಂದ ಹೋಗಿ ಗಾಡಿ ಎದುರುಗಡೆ ಹೋಗಿ ತಿರುಗಿಸಿಕೊಂಡು ಬರುವ. ಇಲ್ಲಿ ಹಿಂದೆ ಹೋಗ್ಲಿಕ್ಕೆ ಆಗೋದಿಲ್ಲ, ಇಲ್ಲಿಂದನೇ ತಿರುಗಿಸ್ಕೊಂಡು ಬರಬೇಕಷ್ಟೇ.
ಇಲ್ಲದಿದ್ದರೆ ಹೀಗೆ ರಿವರ್ಸ್ ಬಿಡಬೇಕಷ್ಟೇ. ನಾವು ನಿಜವಾಗಿ ಇಲ್ಲಿ ಐಟಮ್ ಹಾಕಿ ಸೀದಾ ಈ ಕಡೆ ಹೋಗ್ತಾ ಇದ್ವಿ. ವಾರ್ಡ್ರೋಬ್ ತೆಕೊಂಡು ಬಂದು ಒಂದು ತಲೆ ತಿನ್ನೋದು ಮಾರೆ. ಈಗ ರೈಟ್ ಸೈಡಿಗೆ ಹೋಗಿ ಎದುರುಗಡೆ ಒಂದು ಹೋಟೆಲ್ ಉಂಟಂತೆ, ಅಲ್ಲಿ ಹಾಕಬೇಕು. ಎಲ್ಲಿ ಅಂತ ಗೊತ್ತಿಲ್ಲ. ಬನ್ನಿ ಇಲ್ಲಿಂದ ಸೀದಾ ಹೊರಡುವ ಮುಂದಿನ ಅಂಗಡಿಗೆ. ಇದು ಮುಗಿಯದ ನೆನಪು, ವಿರಹಗಳೇ ಗುರುತುಗಳು.